ತಂತ್ರಗಳು ಅವೇನಂತ ಹೇಳ್ತೀನಿ ನೋಡ್ಕೊಳ್ಳಿ. ನಮ್ಮ ದಿನಚರಿ ಹೇಗಿರ್ಬೇಕು? ಫಸ್ಟ್ ಎದ್ಮೇಲೆ ಏನ್ ಮಾಡ್ಬೇಕು? ಮುಖ ತೊಳ್ಕೋಬೇಕು, ತೊಳ್ಕೋಬಾರ್ದ? ಏನ್ ಮಾಡ್ಬೇಕು? ಫಸ್ಟ್ ಮುಖ ತೊಳ್ಕೋಬೇಕು. ಎರಡನೇದು ಏನ್ ಮಾಡ್ಬೇಕು? ಹಲ್ಲುಜ್ಬೇಕು. ಮೂರನೇದು ಏನ್ ಮಾಡ್ಬೇಕು? ನಾಲಿಗೆನ ಶುಚಿಗೊಳಿಸ್ಬೇಕು. ಮತ್ತೆ ಮೂರನೇದು 4ನೇ ಅಂಶ ಉಗುರು ಕತ್ತರಿಸುವಿಕೆ. ಉಗುರನ್ನ ಕತ್ತರಿಸಬೇಕು. ಬಾಲ ನೋಡ್ಬೇಕು ಉಗುರು ಎಷ್ಟು ಕತ್ತರಿಸ ಸ್ಕೂಲ್ಗಳು ಕಾಲನ್ನು ವಾಶ್ ಮಾಡ್ಕೊಂಡು ಮುಂಚೆ ಎಲ್ಲ ಅದೆಲ್ಲ ಮಾಡ್ತಾ ಇದ್ರು. ಮನೆ ಮುಂದ್ಗಡೆ ಯಾವಾಗ ಒಂದು ಬಕೆಟ್ ನೀರು ಇಡ್ತಿದ್ರು ಅಥವಾ ಒಂದು ಸೋಲ ಇಟ್ಟು ಅದಕ್ಕೆ ಜಬ್ಬಿ ಇಡೋರು. ಯಾಕಂದ್ರೆ ಹೊರಗಡೆ ಯಾರೇ ಹೋಗಿ ಬರ್ಲಿ ಕಾಲು ಕೊಟ್ಟು ಒಳಗೆ ಬರಬೇಕು. ಇದೆಲ್ಲ ಹೋಗಿ ತಿರ್ಗಾಡಿ ಬಂದಿರ್ತಾರ. ಅದಕ್ಕೆ ಕಾಲು ಮತ್ತು ಪಾದಗಳನ್ನು ತೊಳೆಯುವಂಥದ್ದು. ಸ್ನಾನ ಮಾಡುವಿಕೆ. ಸ್ನಾನ ಮಾಡ್ತಾರೆ ನೋಡಿ, ಸ್ನಾನ ಮಾಡ್ತಾ ಇದ್ದಾನೆ ಇವಾಗ ಸ್ನಾನ ಮಾಡ್ತಾ ಇದ್ದಾನೆ. ಸ್ನಾನ ಮಾಡ್ತಾ ಇದ್ದಾನೆ ಆಯ್ತಾ? 7ನೇ ಚಿತ್ರ. 8ನೇ ಚಿತ್ರ ಮುಖವನ್ನು ಶುಚಿಗೊಳಿಸಬೇಕು. ನೀಟಾಗಿ ತೊಳ್ಕೋಬೇಕು. ಮುಖ ನೀಟಾಗಿ ಸೋಪ್ ಹಾಕೊಂಡು ಯಾವ ಲಕ್ಸ್ ಸಂತೂರ್ ಏನ್ ಮಾಡ್ಬೇಕು? ಎಲೆ ಬಾಚ್ಕೋಬೇಕು. ನಮ್ಮ ಕೆಲವರು ನೋಡ್ಬೇಕು ಎಫ್ ಕಟಿಂಗು, ಮಗದರ ಕಟಿಂಗು, ಯಾವ ಕಟಿಂಗ್ ಎಲ್ಲ ಮಾಡಿಸಿರ್ತಾರೆ. ಗೀರ್ಗಳು ಬಿಡಿಸಿರ್ತಾರೆ. ಅವನು ದವಾನ ತಗೋದ ದವಾನ ಮಾಡ್ತಾರೆ. ನಾಲಿಗೆ ಶುಚಿಗೊಳಿಸ್ಬೇಕು, ಉಗುರು ಕತ್ತರಿಸ್ಬೇಕು. ಆಮೇಲೆ ಅವಾಗ ಕಟಿಂಗ್ ಕರೆಕ್ಟ್ ಕಟಿಂಗ್ ಗಂಡ್ಮಕ್ಳು ಕಟಿಂಗ್ ಮಾಡಿಸ್ಬೇಕು, ಹೆಣ್ಮಕ್ಳು ಅಷ್ಟೇ ನೀಟಾಗಿರ್ಬೇಕು. ಆಮೇಲೆ ನೀಟಾಗಿ ಅಂತಂದ್ರೆ ಕೆಲವೆಲ್ಲ ಅದರಲ್ಲೂ ಈ ಇತ್ತೀಚೆಗೆಲ್ಲ ಇವೆಲ್ಲ ಏನೇನೋ ಮಾಡಿಸ್ತಿರ್ತಾರೆ. ಅದೆಲ್ಲ ಒಳ್ಳೇದಲ್ಲ. ನಮ್ಮ ಸಂಸ್ಕೃತಿ ಅಂತಂದ್ರೆ ನಿಮಗೆಲ್ಲ ಬೇರೆ ಥರ ಕಟಿಂಗ್ ಭಾಳ ಕೂದಲಿದೆ ಏನೋ ದಿನ ಮಾಸ್ಕ ಅಂತ ಅದಕ್ಕೆ ಕಟ್ ಮಾಡ್ತಾರೆ. ಆ ಥರದ್ದು ಒಳ್ಳೇದಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಮುಂದಿನ ಕಾಲದಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅವರು ಎಷ್ಟು ನೀಟಾಗಿ ಜಡೆ ಹಾಕೊಂಡು ಶುಚಿಗೊಳಿಸ್ಬೇಕು. ಯಾವಾಗ ಕೊಡ್ಕೊತಾ ಇರಬೇಕು. ತಲೆ ಬಾಚಬೇಕು. ಕೆಲವು ನೋಡ್ಬೇಕು ಸ್ಕೂಲ್ಗೆ ಹೋಗಿರ್ತಾರೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತಲೆ ಕಳ್ಳಿ ಆಗಿರ್ತಾರೆ. ಆ ಥರದ್ದು ಮಾಡಬಾರ್ದು. ಇಷ್ಟು ಆಯ್ತಾ? ಶುಚಿತ್ವ ಬಗ್ಗೆ ಭಾಳ ಹೇಳ್ತಾರೆ. ಆಮೇಲೆ ಶುಚಿತ್ವ